ಕತೆಯನ್ನು ಓದಿದ ನಂತರ ನಿಮ್ಮ ಸಲಹೆಗಳನ್ನು ತಪ್ಪದೇ ತಿಳಿಸಿ. ಈಗ ಕತೆಯನ್ನು ಪ್ರಾರಂಭಿಸೋಣ. ನಾನು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದು, ವೀಕೆಂಡ್ನಲ್ಲಿ ಆಚೆ ಹೋಗೋ ಅಭ್ಯಾಸ ಇತ್ತು. ಒಂದು ಸಲ ವೀಕೆಂಡ್ನಲ್ಲಿ, ಅದು ಕೂಡ ಲಾಂಗ್ ವೀಕೆಂಡ್ ಆಗಿತ್ತು. ನನಗೂ ಮನೆಯಲ್ಲಿ ತುಂಬಾ ಬೋರ್ ಹೊಡಿತಾ ಇತ್ತು. ಇದರ ಬಗ್ಗೆನೇ ಚಾಟಿಂಗ್ ಮಾಡುತ್ತಾ ನನ್ನ ಒಬ್ಬಳು ಫ್ರೆಂಡ್ ಹತ್ತಿರ ಡಿಸ್ಕಸ್ ಮಾಡ್ತಾ ಇದ್ದೆ. ಅವಳಿಗೂ ಕೂಡ ಹಾಗೆ ಅನಿಸಿತು. ಇನ್ಫ್ಯಾಕ್ಟ್ ಅವಳು ಬೇರೊಂದು ವಿಷಯದಲ್ಲಿ ತುಂಬಾ ಬೇಜಾರ್ನಲ್ಲಿ ಇದ್ದಳು. ಹಾಗಾಗಿ ನಾವು ಪಾಂಡಿಚೇರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಇಬ್ಬರೂ ಒಪ್ಪಿಕೊಂಡ ಮೇಲೆ ಕೂಡಲೇ ನಾನು ಆನ್ಲೈನ್ನಲ್ಲಿ ರೂಮ್ ಬುಕಿಂಗ್ ಕೂಡ ಮಾಡಿಬಿಟ್ಟೆ. ನಾವು ಶನಿವಾರ ಸಂಜೆ ಬೆಂಗಳೂರಿನಿಂದ ನಮ್ಮದೇ ಕಾರ್ನಲ್ಲಿ ಹೊರಟೆವು. ಆಗ ಸಮಯ ಸುಮಾರು 7 ಗಂಟೆ ಆಗಿತ್ತು. ಪಾಂಡಿಚೇರಿ ತಲುಪೋದು ಲೇಟಾಗುತ್ತೆ ಅಂತಾನೇ ದಾರಿ ಮಧ್ಯೆ ಊಟ ಮಾಡಿಕೊಂಡು ತಮಿಳುನಾಡಿನ ಒಂದು ಜಾಗದಲ್ಲಿ ಬಕಾರ್ಡಿ ಲೆಮನ್ ಬ್ರೀಜರ್ ತೆಗೆದುಕೊಂಡು ನಮ್ಮ ಪ್ರಯಾಣ ಮುಂದುವರೆಸಿದೆವು. ಪ್ರಯಾಣದ ಉದ್ದಕ್ಕೂ ಕೆಲಸದ ಬಗ್ಗೆ, ಲೈಫ್ ಬಗ್ಗೆ ಮಾತಾಡುತ್ತಾ ಆಗಾಗ ಜೋಕ್ಸ್ ಮಾಡಿಕೊಂಡು ಇದ್ವಿ. ಇದರ ಮಧ್ಯೆ ಅವಳಿಗೆ ಸೆಲ್ಫಿ ಹುಚ್ಚು ಬೇರೆ ಇತ್ತು. ಸೆಲ್ಫಿ ತೆಗೆದುಕೊಳ್ಳುವಾಗ ಆಗಾಗ ನನ್ನ ಕೈಯನ್ನು ಹಿಡಿದುಕೊಳ್ಳುತ್ತಿದ್ದಳು. ನಾವು ಪಾಂಡಿಚೇರಿ ತಲುಪಿದಾಗ 11 ಆಗಿತ್ತು. ಸ್ವಲ್ಪ ಸ್ನಾಕ್ಸ್ ತೆಗೆದುಕೊಂಡು ಸೀದಾ ನಮ್ಮ ರೂಮಿಗೆ ಹೋದೆವು. ಆಗ ಅವಳು ತನಗೆ ತಲೆನೋವು ಅಂತ ಹೇಳಿ ಟ್ಯಾಬ್ಲೆಟ್ ತಗೊಂಡು ಬರೋಕೆ ಹೇಳಿದಳು. ಸರಿ ಅಂತ ಮೆಡಿಕಲ್ ಶಾಪ್ ಹುಡುಕಿಕೊಂಡು ಹೋದೆವು. ಪುಣ್ಯಕ್ಕೆ ಅಷ್ಟೊತ್ತಿಗೆ ಒಂದು ಮೆಡಿಕಲ್ ಶಾಪ್ನಲ್ಲಿ ಟ್ಯಾಬ್ಲೆಟ್ ಸಿಕ್ಕಿತು. ಟ್ಯಾಬ್ಲೆಟ್ ತರಲು ನಾನು ಶಾಪ್ಗೆ ಹೋದಾಗ ಅವಳು ಕಾರ್ನಲ್ಲೇ ಇದ್ದಳು. ನಾನು ಟ್ಯಾಬ್ಲೆಟ್ ತೆಗೆದುಕೊಳ್ಳುವಾಗ ಅಲ್ಲಿ ನನ್ನ ಕಣ್ಣಿಗೆ ಚಾಕಲೇಟ್ ಫ್ಲೇವರ್ ಕಾಂಡಮ್ ಕಾಣಿಸಿತು. ಆಗ ಯಾಕೆ ಅದನ್ನ ತೆಗೆದುಕೊಂಡು ಒಂದು ಸಲ ಯೂಸ್ ಮಾಡಿ ಹೇಗಿದೆ ಅಂತ ನೋಡಬೇಕು ಅಂತ ಅನಿಸಿ ಟ್ಯಾಬ್ಲೆಟ್ ಜೊತೆಗೆ ಕಾಂಡಮ್ ಕೂಡ ಖರೀದಿಸಿದೆ. ಆದರೆ ನನಗೆ ಅವಳ ಜೊತೆ ಸೆಕ್ಸ್ ಮಾಡೋ ಯಾವ ಇರಾದೆ ಕೂಡ ಇರಲಿಲ್ಲ. ಸರಿ ಅಂತ ಮತ್ತೆ ಕಾರ್ನಲ್ಲಿ ನಮ್ಮ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆದ್ವಿ. ಶಾರ್ಟ್ಸ್ ಟೀ ಶರ್ಟ್ಸ್ ಹಾಕಿಕೊಂಡು ಬೆಡ್ ಮೇಲೆ ಸೆಟ್ಲ ಆದ್ವಿ. ನನ್ನ ಬಳಿ ಇದ್ದ ಹಾರ್ಡ್ ಡಿಸ್ಕ್ನ ಟಿವಿಗೆ ಕನೆಕ್ಟ್ ಮಾಡಿ ಅದರಲ್ಲಿ ಒಂದು ಫಿಲಂ ನೋಡುತ್ತಾ ಕೂತ್ವಿ. ಹಾಗೆ ಫಿಲಂ ನೋಡುತ್ತಾ ನಾವು ತಂದದ್ದ ರಮ್ ಮತ್ತೆ ಸ್ನಾಕ್ಸ್ ತೆಗೆದುಕೊಂಡು ಕುಡಿಯೋಕೆ ಶುರು ಮಾಡಿದ್ವಿ. ಅವಳು ತನ್ನ ಕಾಲುಗಳನ್ನ ಬೆಡ್ಶೀಟ್ ಒಳಗೆ ಹಾಕಿಕೊಂಡು ನನಗೂ ಕೂಡ ಹಾಗೆ ಮಾಡೋಕೆ ಹೇಳಿದಳು. ಸರಿ ಅಂತ ನಾನು ಮೊದಲು ಒಂದು ರೌಂಡ್ ಹಾಕಿಕೊಟ್ಟೆ. ಇಬ್ಬರೂ ಕುಡಿಯುತ್ತಾ ಟಿವಿ ನೋಡ್ತಾ ಅದು ಇದು ಅಂತ ಮಾತಾಡುತ್ತಾ ಇದ್ವಿ. 1-2 ಅಂತ ಮುಗಿದು 3-4 ರೌಂಡ್ ಆಯ್ತು. ಅಷ್ಟರಲ್ಲಿ ಅವಳಿಗೆ ತುಂಬಾ ಜಾಸ್ತಿ ಆಗಿತ್ತು. ನನಗೆ ಸ್ವಲ್ಪ ಜಾಸ್ತಿ ಆಗಿತ್ತು. ಆಗ ನಾನು ಸ್ಮೋಕ್ ಮಾಡ್ಬೇಕು, ಆಚೆ ಹೋಗ್ತೀನಿ ಅಂದೆ. ಅದಕ್ಕೆ ಅವಳು ನಾನು ಕೂಡ ಬರ್ತೀನಿ ಅಂತ ಆಚೆ ಬಂದಳು. ಅವಳಿಗೆ ಸರಿಯಾಗಿ ನಡೆಯೋದಕ್ಕೂ ಆಗುತ್ತಿರಲಿಲ್ಲ. ಅದಕ್ಕೆ ಅವಳು ನನ್ನ ಭುಜ ಹಿಡಿದುಕೊಂಡಿದ್ದಳು. ನಾನು ಅವಳ ಸೊಂಟ ಹಿಡಿದುಕೊಂಡಿದ್ದೆ. ಆಗಲೇ ನನಗೆ ನನ್ನ ತುಣ್ಣೆ ನಿಗುರೋದಕ್ಕೆ ಶುರುವಾಗಿದ್ದು. ಅಲ್ಲಿವರೆಗೂ ನನಗೆ ಅವಳ ಮೇಲೆ ಯಾವುದೇ ಬೇರೆ ಭಾವನೆ ಇರಲಿಲ್ಲ. ನಿಮಗೆ ಅವಳ ಬಗ್ಗೆ ಹೇಳೋದು ಮರೆತಿದ್ದೆ ಅಲ್ವಾ? ಅವಳ ಹೆಸರು ಕೀರ್ತಿ. ಸ್ವಲ್ಪ ಕುಳ್ಳಿ, ಆದರೆ ಫುಲ್ ಮಸ್ತ್ ಬಾಡಿ ಇದೆ ಅವಳಿಗೆ. ಯಾವ ಯಾವ ಜಾಗದಲ್ಲಿ ಎಷ್ಟೆಷ್ಟು ಕೊಬ್ಬು ಇರಬೇಕೋ ಅಷ್ಟು ಇದೆ ಅವಳಿಗೆ. ಇನ್ನು ಅವಳ ತಿಕ ಅಂತೂ ಎಂತವರಿಗಾದರೂ ಅದನ್ನ ಕೇಯಬೇಕು ಅನಿಸುತ್ತದೆ. ಸರಿ, ಕತೆ ಮುಂದುವರಿಸುತ್ತೀನಿ. ನಾವು ಸ್ಮೋಕ್ ಮಾಡಿದ ಮೇಲೆ ವಾಪಸ್ ರೂಮಿಗೆ ಬಂದೆವು. ಈ ಸಲ ಅವಳು ಬೆಡ್ ಮೇಲೆ ನನಗೆ ಅಂಟಿಕೊಂಡು ಕೂತಿದ್ದು ಹಾಗೆ ತಬ್ಬಿಕೊಂಡಳು. ಆದರೆ ನನಗೆ ತಲೆಯಲ್ಲಿ ಬೇರೆ ಯೋಚನೆ ಮೂಡಿತ್ತು. ಮೊದಲೇ ಅವಳು ಕುಡಿದು ಟೈಟ್ ಆಗಿದ್ದಾಳೆ. ನನ್ನ ಮೇಲಿನ ನಂಬಿಕೆಯಿಂದ ಇಲ್ಲಿವರೆಗೆ ಬಂದಿದ್ದಾಳೆ. ಇಂತಹ ಪರಿಸ್ಥಿತಿಯನ್ನ ನಾನು ದುರುಪಯೋಗ ಪಡಿಸಿಕೊಳ್ಳಬಾರದು ಅಂತ ಅನಿಸಿತು. ಅದಕ್ಕೆ ಅಂತಾನೆ ನಾನು ಸ್ವಲ್ಪ ಡೀಸೆಂಟ್ ಆಗಿ ಇದ್ದೆ. ಮತ್ತೆ ನಾವು 2 ರೌಂಡ್ ಡ್ರಿಂಕ್ಸ್ ಕುಡಿದೆವು. ಈಗಂತೂ ಅವಳು ತುಂಬಾನೇ ಟೈಟ್ ಆಗಿದ್ದಳು. ಆಗ ಅವಳು ತನ್ನ ಲವ್ ಮ್ಯಾಟರ್ ಹೇಳೋಕೆ ಶುರು ಮಾಡಿದಳು. ಹೇಗೆಲ್ಲಾ ಕಾರಣ ಇಲ್ಲದೆ ಬ್ರೇಕಪ್ ಆಯ್ತು ಅಂತೆಲ್ಲಾ ಹೇಳೋಕೆ ಶುರು ಮಾಡಿದಳು. ಹಾಗೆ ಹೇಳುತ್ತಾ ಅವಳ ಲವರ್ಗೆ ಬಯಬೇಕು ಅಂತ ಫೋನ್ ತೆಗೆದುಕೊಳ್ಳೋಕೆ ಹೋದಳು. ಫೋನ್ ನನ್ನ ಪಕ್ಕದಲ್ಲಿತ್ತು. ಅವಳು ನನ್ನ ಪಕ್ಕದಲ್ಲಿದ್ದ ಫೋನ್ ತೆಗೆದುಕೊಳ್ಳೋಕೆ ಹೋಗುವಾಗ ನಾನು ಸಮಾಧಾನ ಪಡಿಸೋಕೆ ಹೋದೆ. ಆಗ ಅವಳು ನನ್ನ ಮೇಲೆ ಬಿದ್ದಳು. ಸರಿ ಅಂತ ನಾನು ಅವಳನ್ನ ಎಬ್ಬಿಸಿ ಪಕ್ಕಕ್ಕೆ ಮಲಗಿಸೋಣ ಅಂತ ನೋಡಿದೆ. ಆದರೆ ಅವಳು ಕೆಳಗೆ ಬರೋಕೆ ರೆಡಿ ಇರಲಿಲ್ಲ. ಆಗ ಅವಳು, ನಾನು ಸೆಕ್ಸಿ ಆಗಿ ಇಲ್ವಾ? ಯಾಕೆ ಅವನು ನನ್ನ ಬಿಟ್ಟು ಹೋದ ಅಂತ ಕೇಳಿದಳು. ಅದಕ್ಕೆ ನಾನು, ನೀನು ಸೆಕ್ಸಿ ಆಗಿಯೇ ಇದ್ದೀಯಾ, ಆದರೆ ಅದೊಂದೇ ಅಲ್ಲ ಲವ್ ನಲ್ಲಿ ಬೇಕಿರೋದು ಅಂದೆ. ಆಗ ಅವಳು ನನ್ನನ್ನು ತಬ್ಬಿ ಕಿಸ್ ಮಾಡೋಕೆ ಮುಂದಾದಳು. ನಾನು ಅವಳನ್ನ ತಡೆದೆ. ನಾನು ಸೆಕ್ಸಿ ಆಗಿದ್ದರೆ ಮತ್ತೆ ಯಾಕೆ ನನಗೆ ಕಿಸ್ ಮಾಡುತ್ತಿಲ್ಲ ನೀನು ಅಂದಳು. ನೀನೀಗ ಮತ್ತಿನಲ್ಲಿ ಇದ್ದೀಯಾ, ಪ್ಲೀಸ್ ಮಲಕ್ಕೋ ಅಂತ ಹೇಳಿದೆ. ಆದರೆ ಅವಳು ಕೇಳೋ ಪರಿಸ್ಥಿತಿಯಲ್ಲಿರಲಿಲ್ಲ. ಎಷ್ಟೇ ನೂಕೋಕೆ ಹೋದರೂ ಅವಳು ನನ್ನ ಮೇಲಿಂದ ಆಚೆ ಹೋಗುತ್ತಿರಲಿಲ್ಲ. ಹಾಗೆ ತಬ್ಬಿಕೊಂಡೆ. ಈಗಾದರೂ ಸರಿ ಹೋಗುತ್ತಾಳೆ, ನಿದ್ದೆ ಮಾಡುತ್ತಾಳೆ ಅಂತ. ಆದರೆ ಅವಳು ಕೂಡ ತಬ್ಬಿ ನನ್ನ ಬೆನ್ನು ಎದೆ ಮೇಲೆ ಕೈಯಾಡಿಸೋಕೆ ಶುರು ಮಾಡಿದಳು. ನಾನು ಕೂಡ ಅವಳ ಬೆನ್ನು ಸವರುತ್ತಾ ಇದ್ದೆ, ನಿದ್ದೆ ಮಾಡಿಸೋಕೆ ಅಂತ. ಆದರೆ ಅವಳು ಮಲಗಲೇ ಇಲ್ಲ. ಮತ್ತೆ ಮತ್ತೆ ಕಿಸ್ ಮಾಡೋಕೆ ಟ್ರೈ ಮಾಡುತ್ತಲೇ ಇದ್ದಳು. ನಾನು ಕೂಡ ಒಂದು ಹಂತದವರೆಗೂ ಅವಳನ್ನ ತಡೆಯುತ್ತಲೇ ಇದ್ದೆ.
ಮತ್ತೆ ನಾನು ಕೂಡ ಕಂಟ್ರೋಲ್ ಕಳೆದುಕೊಂಡು ಕಿಸ್ ಮಾಡಿದೆ. ಅಂತೂ ಒಂದು ಹಾಟ್ ಗರ್ಲ್ಗೆ ಕಿಸ್ ಮಾಡೋಕೆ 45 ನಿಮಿಷ ಆಯ್ತು. ಈಗಾದರೂ ಅವಳು ಸುಮ್ಮನೆ ಆಗಬಹುದು ಅಂತ ಅಂದುಕೊಂಡೆ. ಆದರೆ ಅವಳು ತನ್ನ ಟೀ ಶರ್ಟ್ ಬಿಚ್ಚಿ ಬರೀ ಬ್ರಾನಲ್ಲಿ ನನ್ನ ಮೇಲೆ ಮಲಗಿದಳು. ಅದನ್ನ ನೋಡಿದ ಮೇಲೆ ನನಗೆ ಅವಳ ಬಾಡಿನ ಫೀಲ್ ಮಾಡೋ ಆಸೆ ಜಾಸ್ತಿ ಆಯ್ತು. ನಾನು ಕೂಡ ಬ್ರೇಕಪ್ ಆಗಿ 1 ವರ್ಷ ಆಗಿದ್ದರಿಂದ ಹೆಣ್ಣಿನ ಸ್ಪರ್ಶ ಆಗಿರಲಿಲ್ಲ. ಹಾಗಾಗಿ ನನಗೂ ಕೂಡ ತಡೆದುಕೊಳ್ಳೋಕೆ ಆಗಲಿಲ್ಲ. ಆಗ ಅವಳು ಕೈಚಾಚಿ ನನ್ನ ಕರೆದಳು. ನಾನು ಕೂಡ ನನ್ನ ಟೀ ಶರ್ಟ್ ಬಿಚ್ಚಿ ಅವಳನ್ನ ತಬ್ಬಿ ಕಿಸ್ ಮಾಡಿದೆ. ಹಾಗೆ 15 ನಿಮಿಷ ಬ್ರೇಕ್ ಇಲ್ಲದೆ ಕಿಸ್ ಮಾಡಿದ್ವಿ. ಆಗ ನನ್ನ ಕೈಗಳು ಅವಳ ಬಾಡಿ ಮೇಲೆ ಹರಿದಾಡುತ್ತಿತ್ತು. ಅವಳ ಹೊಟ್ಟೆ ಭಾಗ ಅಂತೂ ನನಗೆ ತುಂಬಾ ಹಿಡಿಸಿತು. ಫ್ಲಾಟ್ ಆಗಿ ಚಿಕ್ಕದಾದ ಹೊಕ್ಕಳು ತುಂಬಾ ಚೆನ್ನಾಗಿತ್ತು. ಹಾಗೆ ಅರ್ಧ ಗಂಟೆಗೂ ಹೆಚ್ಚು ಮೊಲೆ ಜೊತೆ ಆಟ ಆಡಿದ ಮೇಲೆ ನನಗೆ ಇನ್ನೂ ಹೆಚ್ಚಾಗಿ ಬೇಕು ಅಂತ ಅನಿಸಿ ಅವಳ ಶಾರ್ಟ್ಸ್ ಮತ್ತೆ ಕಾಚ ಬಿಚ್ಚಿದೆ. ಅವಳ ತುಲ್ಲಿನ ಮೇಲೆ ಸಣ್ಣ ಸಣ್ಣ ಕೂದಲಿತ್ತು. ಅವಳ ತೊಡೆ ಬಳಿ ಹೋಗಿ ಕಿಸ್ ಮಾಡಿ ಆಟ ಶುರು ಮಾಡಿದೆ. ಅವಳು ಕಂಟ್ರೋಲ್ ಮಾಡೋಕೆ ಆಗದೆ ನನ್ನ ತಲೆಯನ್ನ ಅವಳ ತುಲ್ಲಿಗೆ ಅದುಮುತ್ತಿದ್ದಳು. ನಾನು ತುಲ್ಲಿಗೆ ಕಿಸ್ ಕೊಟ್ಟೆ. ಅವಳು ಜೆರ್ಕ್ ಹೊಡೆದಳು. ಮತ್ತೆ ನಾನು ಅವಳ ತುಲ್ಲಿಗೆ ಬೆರಳು ತೂರಿಸಿದೆ. ಆಗಲೇ ನನಗೆ ಗೊತ್ತಾಗಿದ್ದು ಅವಳು ವರ್ಜಿನ್ ಅಲ್ಲ ಅಂತ. ಅವಳ ತುಲ್ಲಿಗೆ ಬೆರಳು ಹಾಕಿ ಹಿಂದೆ ಮುಂದೆ ಆಡಿಸುತ್ತಾ ಹಾಗೆ ಅವಳ ಒಂದು ಮೊಲೆನ ಚೀಪುತ್ತಾ ಇನ್ನೊಂದು ಮೊಲೆನ ಹಿಸುಕುತ್ತಾ ಇದ್ದೆ. ಅವಳು 15 ನಿಮಿಷದಲ್ಲೇ ರಸ ಕಾರಿಕೊಂಡಳು. ಮತ್ತೆ ಅವಳು ನನ್ನನ್ನು ಕೆಳಗೆ ಮಾಡಿ ನನ್ನ ಶಾರ್ಟ್ಸ್ ಮತ್ತೆ ಚಡ್ಡಿ ಬಿಚ್ಚಿದಳು. ಆಗ ನನ್ನ ತುನ್ನೆ ನೋಡಿ ಶಾಕಾಗಿ ತನ್ನ ಬಾಯ್ ಫ್ರೆಂಡ್ ತುನ್ನೆಗಿಂತಲೂ ದೊಡ್ಡದು ಅಂತ ಹೇಳಿದಳು. ಸ್ವಲ್ಪ ತುನ್ನೆ ಅಲ್ಲಾಡಿಸಿ ಬಾಯಿಗೆ ಹಾಕಿಕೊಂಡು ಬ್ಲೋ ಜಾಬ್ ಮಾಡಿದಳು. ಅದು ನನಗೆ ಬೆಸ್ಟ್ ಬ್ಲೋ ಜಾಬ್ ಆಗಿತ್ತು. ನಾನು 5-10 ನಿಮಿಷದಲ್ಲಿ ಅವಳ ಬಾಯಿಯೊಳಗೆ ನನ್ನ ರಸ ಚಿಮ್ಮಿಸಿದೆ. ಆಗ ಅವಳು ನನ್ನ ತುನ್ನೆ ಮೇಲೆ ಎಲ್ಲವನ್ನೂ ಕಕ್ಕಿ ಮತ್ತೆ ಕ್ಲೀನ್ ಮಾಡಿದಳು. ಮತ್ತೆ ಅವಳು ನನ್ನನ್ನು ಕೇಯಿ ಬಾ, ಕಾಂಡಮ್ ಏನಾದ್ರೂ ತಂದಿದ್ದೀಯಾ ಅಂತ ಕೇಳಿದಳು. ನಾನು ನನ್ನ ಪ್ಯಾಂಟ್ನಲ್ಲಿದ್ದ ಕಾಂಡಮ್ ತೆಗೆದು ತೋರಿಸಿದೆ. ಇನ್ಯಾಕೆ ತಡ, ಬಾ ಮತ್ತೆ ಅಂದಳು. ಆಗ ನಾನು ಹೇಳಿದೆ, ನಾನು ಇದುವರೆಗೂ ಯಾರನ್ನೂ ಕೇದಿಲ್ಲ ಅಂದೆ. ಅದಕ್ಕೆ ಅವಳು ಶಾಕ್ ಆದಳು. ಆಗ ನಾನು ನನ್ನ ಗರ್ಲ್ ಫ್ರೆಂಡ್ ಇದಕ್ಕೆಲ್ಲ ಒಪ್ಪುತ್ತಾ ಇರಲಿಲ್ಲ. ಇದು ಬಿಟ್ಟು ಮಿಕ್ಕಿದೆಲ್ಲ ಮಾಡಿದ್ದೀನಿ ಅಂತ ಹೇಳಿದೆ. ಆಗ ಅವಳು ಸ್ಮೈಲ್ ಮಾಡುತ್ತಾ ಕಾಂಡಮ್ ತೆಗೆದುಕೊಂಡು ಮತ್ತೆ ನಿಗುರಿದ್ದ ನನ್ನ ತುನ್ನೆ ಮೇಲೆ ಹಾಕಿ ನನ್ನನ್ನು ಬೆಡ್ಮೇಲೆ ನೂಕಿದಳು. ನನ್ನ ಮೇಲೆ ಬಂದು ಅವಳ ತುಲ್ಲನ್ನ ತುನ್ನೆ ಮೇಲೆ ಇಟ್ಟು ಮೇಲೆ ಕೆಳಗೆ ಆಡೋಕೆ ಶುರು ಮಾಡಿದಳು. ಅವಳಂತೂ ತುಂಬಾ ಎಂಜಾಯ್ ಮಾಡುತ್ತಿದ್ದಳು. ಅವಳ ಮೊಲೆಗಳ ಹಾರಾಟ ನೋಡುತ್ತಾ ಮೊದಲ ಸಲ ಕೇಯುತ್ತಿರೋದಕ್ಕೆ ನಾನು ಕೂಡ ಎಂಜಾಯ್ ಮಾಡುತ್ತಿದ್ದೆ. ನಾನು ಮೊದಲ ಸಲ ಒಬ್ಬರನ್ನ ಕೇಯುತ್ತಿದ್ದೀನಿ ಅನ್ನೋ ಫೀಲಿಂಗ್ ತುಂಬಾ ಖುಷಿ ಅನಿಸುತ್ತಿತ್ತು. ಪುಣ್ಯಕ್ಕೆ ನಾನು ಮೊದಲೇ ರಸ ಚಿಮ್ಮಿಸಿದೆ. ಹಾಗಾಗಿ ಈ ಸಲ ನನ್ನ ತುನ್ನೆ ಇನ್ನೂ ಗಟ್ಟಿಯಾಗೇ ಇತ್ತು. ಸ್ವಲ್ಪ ಹೊತ್ತು ಆದಮೇಲೆ ಅವಳನ್ನ ಕೆಳಗೆ ಬೀಳಿಸಿ ಈಗ ನನ್ನ ಸರದಿ ಅಂತ ಅವಳನ್ನ ಡಾಗಿ ಸ್ಟೈಲ್ನಲ್ಲಿ ಕೇಯುತ್ತಾ ಮತ್ತೆ ಮಿಷನರಿ ಸ್ಟೈಲ್ನಲ್ಲಿ ಕೇದು ಕೊನೆಗೆ ಅವಳ ತುಲ್ಲಿನೊಳಗೆ ಮತ್ತೆ ರಸ ಚಿಮ್ಮಿಸಿದೆ. ಇಬ್ಬರೂ ಸುಸ್ತಾಗಿ ಪಕ್ಕಕ್ಕೆ ಸರಿದು ಮಲಗಿದೆವು. ಮಾರನೇ ದಿನ ಬೆಳಗ್ಗೆ ಅವಳು ನನ್ನ ತಬ್ಬಿಕೊಂಡಳು. ಆಗ ಸಮಯ 6 ಗಂಟೆ. ಆಗ ನಮ್ಮ 2ನೇ ರೌಂಡ್ ಶುರು ಮಾಡಿದೆವು. ಅದು ತುಂಬಾ ಹೊತ್ತಿನವರೆಗೂ ನಡೆಯಿತು. ಮತ್ತೆ ಮಲಗಿಕೊಂಡೆವು. ಮತ್ತೆ ಎದ್ದಾಗ ಇಬ್ಬರಲ್ಲೂ ಪಾಪ ಪ್ರಜ್ಞೆ ಇರಲಿಲ್ಲ. ಬದಲಾಗಿ ಆಗಿದ್ದಕ್ಕೆ ಇಬ್ಬರಿಗೂ ಖುಷಿಯಾಗಿತ್ತು. ನಾನು ಪರಿಸ್ಥಿತಿಯನ್ನ ದುರುಪಯೋಗ ಪಡಿಸಿಕೊಳ್ಳಲಿಲ್ಲ ಅಂತ ಅವಳು ಖುಷಿಪಟ್ಟಳು. ಹಾಗೆ ಯಾರ ಹತ್ತಿರನೂ ಇದರ ಬಗ್ಗೆ ಹೇಳಬೇಡ ಅಂತನೂ ಹೇಳಿದಳು. ಇದಾದ ಮೇಲೆ ನಾವು 3-4 ಸಲ ಸೆಕ್ಸ್ ಮಾಡಿದೆವು. ಮತ್ತೆ ಅವಳು ತನ್ನ ಫ್ರೆಂಡ್ ಒಬ್ಬಳನ್ನು ಪರಿಚಯಿಸಿದಳು. ಈಗ ಅವಳ ಜೊತೆ ಸೀಕ್ರೆಟ್ ರಿಲೇಶನ್ಶಿಪ್ ನಡೀತಿದೆ. ಅದರ ಬಗ್ಗೆ ಇನ್ನೊಂದು ಸಲ ಹೇಳುತ್ತೀನಿ. ನಿಮಗೆಲ್ಲ ನನ್ನ ಕತೆ ಇಷ್ಟ ಆಯ್ತು ಅಂತ ಅಂದುಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಕಾಮೆಂಟ್ ಬರೆಯಿರಿ.